ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಬೇಗ. ಟಕಾರ ನಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮೊದಲನೇ ಅಪ್ಡೇಟ್, ರವಿಚಂದ್ರನ್ ಅಶ್ವಿನ್ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ರೆ ಈ T20 ವರ್ಲ್ಡ್ ಕಪ್ ಹೆಂಗಿದೆ ಅಂತಂದರೆ ಕಂಡೀಷನ್ಸ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ, ಒಂಥರ ಅನ್ಸರ್ಟೈನ್ ಆಗಿದೆ. ವಿಕೆಟ್ ಆಗಿರ್ಬೋದು, ಔಟ್ಫೀಲ್ಡ್ ಆಗಿರ್ಬೋದು, ಎಲ್ಲ ಒಂಥರ ಅನ್ಸರ್ಟೈನ್ ಆಗಿದೆ. ಇದೊಂಥರ ಹೆಂಗಿದೆ ಅಂತಾರೆ ನಮ್ಮ ಟೀಮ್ ಇಂಡಿಯಾಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇದನ್ನು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅಂತಂದರೆ ಒಂದು CBSE ಮ್ಯಾಥ್ಸ್ ಎಕ್ಸಾಮ್ ಥರ. ಇದು ಫಾರ್ಮುಲಾ ಮಾತ್ರ ಗೊತ್ತಿರುತ್ತೆ ಸ್ಟೂಡೆಂಟ್ಸ್ಗಳಿಗೆ, ಬಟ್ ಸಮ್ಗಳೆಲ್ಲ ಔಟ್ ಆಫ್ ದ ಸಿಲೆಬಸ್ ಬಂದಿರುತ್ತಲ್ಲ, ಸೊ ಆ ಥರ ಕಾಣಿಸ್ತಾ ಇದೆ ಇದು. ಇವರಿಗೆ ಕಂಡೀಷನ್ಸು ಫೆಮಿಲಿಯರ್ ಆಗಿ ಏನು ಇಲ್ಲ, ಬಟ್ ಆದರೂ ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಆ ಒಂದು ಫಾರ್ಮುಲಾ ಏನಿದೆ ಅದು ಗೊತ್ತು, ಏನು ಮಾಡಿದ್ರೆ ಏನು ಆಗುತ್ತೆ ಅಂತ. ಸೊ ಅದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ, ಗೆದ್ದೇ ಗೆಲ್ತಾರೆ ಅಂತ ಹೇಳಿದರೆ ಕಾದು ನೋಡೋಣ. ಒಟ್ಟಿನಲ್ಲಿ CBSE ಎಕ್ಸಾಮಿಗೆ, ಮ್ಯಾಥ್ಸ್ ಎಕ್ಸಾಮಿಗೆ ಇದನ್ನ ಕಂಪೇರ್ ಮಾಡಿದಾರಲ್ಲ, ಇದೊಂಥರ ಡಿಫ್ರೆಂಟ್ ಆಗಿದೆ. ಅಪಿಟ್ ಬಿಟ್ಟು ಸ್ಟೀವ್ ಸ್ಮಿತ್ ಅವರ ಪ್ರಿಡಿಕ್ಷನ್ ಹೇಳಿದ್ದಾರೆ. ಅವರು ಹೇಳ್ತಾರೆ ಈ T20 ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ರನ್ ಗೆಟರ್ ಯಾರು ಆಗಬಹುದು ಅಂತಂದ್ರೆ ಯಾರಾಗ್ಬೋದು, ವಿರಾಟ್ ಕೊಹ್ಲಿ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಸ್ಟೀವ್ ಸ್ಮಿತ್ ಪಾಪ ಪುಡಾಂಗ್ ಪ್ಲೇಯರು ಒಂದು ಜಮಾನದಲ್ಲಿ, ಇವಾಗ ಒಂಥರ ಪ್ರಿಡಿಕ್ಷನ್ ಮಾಡೋ ಥರ ಆಗೋಗ್ಬಿಟ್ಟಿದೆ ಸ್ಟೀವ್ ಸ್ಮಿತ್. ಈ ಕಡೆ ಕಾಮೆಂಟ್ರಿ ಪ್ಯಾನಲಿಗೆ ಬರ್ತಾರೆ. ಸೊ ಸ್ಟೀವ್ ಸ್ಮಿತ್ ಇರಬೇಕಾಗಿ ತಂಗ್ ನೋಡೋಕೆ ಹೋಯ್ತು ಅಂದರೆ, ಬಟ್ ಅವರ T20 ಪರ್ಫಾರ್ಮೆನ್ಸ್ ಏನಿದೆ ಅವ್ರದ್ದು ಅಷ್ಟೊಂದು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಏನಿಲ್ಲ. ಒಂಥರ ODI ಮತ್ತು ಟೆಸ್ಟಿಂಗ್ ಮಾತ್ರ ಸ್ಯೂಟಬಲ್ ಆಗಿ ಆಡ್ತಾ ಇದ್ದಾರೆ. ಬಟ್ ಇಂಥ ಪ್ಲೇಯರ್ನ ವರ್ಲ್ಡ್ ಕಪ್ ಅಂತ ಟೂರ್ನಮೆಂಟಲ್ಲಿ ನೋಡಿಲ್ಲ ಅಂದರೆ ಒಂಥರ ಬೇಜಾರಂತೂ ಖಂಡಿತ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಂತೆಂಥ ಪ್ಲೇಯರ್ಗಳನ್ನೂ ಬಿಟ್ಬಿಟ್ಟಿದ್ದಾರೆ ಆಸ್ಟ್ರೇಲಿಯಾದವ್ರು ಇಂಡಿಯಾದವ್ರನ್ನೇ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಇಟ್ಕೋಬೇಕು 15 ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಸೊ ಅದೇ ಥರ ಆಗಿದೆ ಅಷ್ಟೇ ಆಸ್ಟ್ರೇಲಿಯಾದವ್ರಿಗೆ. ಒಟ್ಟಿನಲ್ಲಿ ಸ್ಟೀವ್ ಸ್ಮಿತ್ ಹೇಳಿದ್ರೆ ವಿರಾಟ್ ಕೊಹ್ಲಿ ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಅಂತ, ನೋಡೋಣ ಏನಾಗುತ್ತೆ ಅಂತ. ಅಪಿಟ್ ಮತ್ತು ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು. ರೋಹಿತ್ ಶರ್ಮಾ ಹೇಳ್ತಾರೆ, ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ನು ಅದು ರಾಹುಲ್ ದ್ರಾವಿಡನೇ. ಅವರು ಸಿಕ್ಕಾಪಟ್ಟೆ ಮಾಡಿದ್ದಾರೆ ಕಂಟ್ರಿಗೋಸ್ಕರ. ರೀಸೆಂಟ್ ಇಯರ್ಸ್ಗಳಲ್ಲಿ ಕಂಟ್ರಿಗೆ ಸಿಕ್ಕಾಪಟ್ಟೆ ತೆಯ್ದಿ ಇಟ್ಟಿದ್ದಾರೆ ಅವರು. ಅಂದರೆ ಕೋಚ್ ಆದಾಗಿಂದ ಅವರು ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ಗಳನ್ನ ಮಾಡಿದ್ದಾರೆ. ಸೊ ನಾನು ಟ್ರೈ ಮಾಡಿದೆ ರಾಹುಲ್ ದ್ರಾವಿಡ್ ಅವರ ಟೆನ್ಯೂರ್ನ ಇನ್ನೂ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಇನ್ನೂ ಮುಂದೆ ಹಾಕೋದಕ್ಕೆ. ಆಲ್ರೆಡಿ ಅವರು ಟೆನ್ಯೂರ್ನ ಮುಂದೆ ಹಾಕೊಂಡ್ರು. ODI ವರ್ಲ್ಡ್ ಕಪ್ಪಲ್ಲೇ ಅವರು ಸ್ಟೆಪ್ ಡೌನ್ ಆಗಬೇಕಾಗಿತ್ತು. ಅಲ್ಲಿಂದ T20 ವರ್ಲ್ಡ್ ಕಪ್ವರೆಗೂ ಮುಂದೆ ಹೆಂಗೋ ಹಂಗೆ ಹಿಂಗೆ ಹಾಕಿಸ್ದೆ. ಬಟ್ ಇಲ್ಲಿಂದ ಮುಂದೆ ಹಾಕ್ಸೋದಕ್ಕೆ ಆಗ್ತಾ ಇಲ್ಲ. ನಾನು ಕನ್ವಿನ್ಸ್ ಮಾಡಿದೆ, ಬಟ್ ಅವ್ರು ಒಪ್ಕೋತಾ ಇಲ್ಲ. ಅವರೇ ಹೇಳಿದರೆ ನಾನು ಸ್ಟೆಪ್ ಡೌನ್ ಆಗ್ಬಿಡ್ತೀನಿ ಅಂತ. ಸೊ ಏನೋ ಮಾಡೋದಕ್ಕಾಗೋದಿಲ್ಲ, ಅವ್ರು ಸ್ಟೆಪ್ ಡೌನ್ ಆಗ್ತಾರೆ, ಬೇರೆಯವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಅಫಿಷಿಯಲಿ ಇಟ್ಸ್ ಕನ್ಫರ್ಮ್, ರಾಹುಲ್ ದ್ರಾವಿಡ್ ಸ್ಟೆಪ್ ಡೌನ್ ಆಗ್ತಾರೆ T20 ವರ್ಲ್ಡ್ ಕಪ್ ಆದ್ಮೇಲೆ. ಅಪಿಟ್ ಫಾರ್ AB ಡಿವಿಲಿಯರ್ಸ್ ಬಾಬರ್ ಆಜಮ್ ಅವರ ಜೊತೆಗೆ ಒಂದು ಇಂಟರ್ವ್ಯೂನ ನಡೆಸಿದ್ರು. ಆನ್ಲೈನ್ ಪ್ರಾಬ್ಲಿ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದ್ರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸುಮಾರು ತರ ಅವರಿಗೆ ಕಾಮೆಂಟ್ಸ್ನ ಹಾಕಿದ್ರು. ಅದು ಬಾಬರ್ ಆಜಮ್ ಅವರ ವಿರುದ್ಧವಾಗಿನೇ. ಆಬ್ವಿಯಸ್ಲಿ ಎಲ್ಲ ಇಂಡಿಯನ್ಸ್ ಅನ್ನೇ ಹಾಕಿರ್ತಾರೆ. ಬಾಬರ್ ಆಜಮ್ ಹಂಗೆ ಹಿಂಗೆ, ಅವ್ನು ಇಂಗ್ಲೀಷ್ ನೋಡೋ ಸೈಕಾಗುತ್ತೆ ನಮಗೆ ಅಂತೆಲ್ಲ ಹಾಕಿರ್ತಾರೆ. ಅದ್ರಲ್ಲಿ AB ಡಿವಿಲಿಯರ್ಸ್ ಅವ್ರಿಗೆ ಕಾಮೆಂಟ್ನ ಹಾಕಿದ್ರು. AB ಡಿವಿಲಿಯರ್ಸ್ ಸೈಲೆಂಟಾಗಿ ಕೂತ್ಕೊಂಡು ನಗ್ತಾ ಇರ್ತಾರೆ, ಮೂಲೆಯಲ್ಲಿ ಬಾಯಿ ಮುಚ್ಕೊಂಡು ನಗ್ತಾ ಇರ್ತಾರೆ, ಬಾಬರ್ ಆಜಮ್ ಇಂಗ್ಲೀಷ್ನ ಕೇಳ್ಬಿಟ್ಟು ಅಂತ. ಸೊ ಇದಕ್ಕೆ ರೆಸ್ಪಾಂಡ್ ಮಾಡಿದ್ರೆ AB ಡಿವಿಲಿಯರ್ಸ್ ಅವರು, ಹಿಸ್ ಇಂಗ್ಲಿಷ್ ಈಸ್ ಇನ್ಫಿನಿಟ್ಲಿ ಬೆಟರ್ ದ್ಯಾನ್ ಮೈ ಉರ್ದು ಆ್ಯಂಡ್ ಹಿಸ್ ಬ್ಯಾಟಿಂಗ್ ಈಸ್ ಎಕ್ಸಲೆಂಟ್ ವಿಚ್ ಈಸ್ ವಾಟ್ ಮ್ಯಾಟರ್ಸ್ ಮೋರ್ ಐ ಬಿಲೀವ್ ಅಂತ ಹಾಕಿದರೆ. ನನಗೆ ಇಂಗ್ಲೀಷ್ ಅವ್ರು ಜಾತ್ರೆ ಥರ ಮಾತಾಡ್ತಾ ಇದ್ದಾರೆ ಅಂತ ನನಗೇನು ನಗು ಬರ್ತಾ ಇಲ್ಲ. ನಿಮಗೆ ನಗು ಬರ್ತಾ ಇರ್ಬೋದು. ನನಗೆ ಅವ್ರು ಬ್ಯಾಟಿಂಗ್ ನೆಟ್ಟಿಗೆ ಆಡ್ತಾರೆ. ಆ್ಯಂಡ್ ನನ್ನ ಉರ್ದು ಅವ್ರಿಗಿಂತ ಅಜೀಬ್ ಆಗಿದೆ. ನಾನೇನು ಮಸ್ತಾಗಿ ಉರ್ದು ಮಾತಾಡ್ಬಿಡೋದಿಲ್ಲ. ಸೊ ಅದು ಬೆಟರ್ ಆಗಿದೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಬಾಬರ್ ಆಜಮ್ ಒಂಥರ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಬಟ್ ಬಾಬರ್ ಆಜಮ್ ಇವರಿಗೆ ಯಾವಾಗಲೂ ನಾನು AB ಡಿವಿಲಿಯರ್ಸ್ ಅವರ ಫ್ಯಾನು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಕಾಣಿಸಿದೆ. ಅಪಿಟ್ ಅಶ್ವಿನ್ ಇಸ್ ಬ್ಯಾಕ್ ಇನ್ CSK. ಇಂಡಿಯಾ ಸಿಮೆಂಟ್ಸ್ಗೆ ಮತ್ತೆ ಮರಳಿದರಂತೆ ಅಶ್ವಿನ್ ಅವರು. ನೆಕ್ಸ್ಟ್ ಮೆಗಾ ಆಕ್ಷನ್ ಇರೋದ್ರಿಂದ ಅಶ್ವಿನ್ ಅಂತೂ ಪಕ್ಕ ಬಿಡ್ತಾರೆ ಅಂತ ಕಾನ್ಫಿಡೆನ್ಸ್ ನನಗಂತೂ ಸಿಕ್ಕಾಪಟ್ಟೆ ಇದೆ. ರಾಜಸ್ಥಾನ್ ರಾಯಲ್ಸ್ ಅವರು, ಯಾಕಂದರೆ ಲಿಮಿಟೆಡ್ ರಿಟೆನ್ಷನ್ಸ್ಗಳೆಲ್ಲ ಇರೋದ್ರಿಂದ ಬೈಬ್ಯಾಕ್ ಮಾಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ CSK ಅವರಂತೂ ಇವ್ರು ಆಪ್ಷನ್ ಬಂದಾಗೆಲ್ಲ ಟಾರ್ಗೆಟ್ ಮಾಡ್ತಾನೇ ಇರ್ತಾರೆ. ಸೊ ಈ ಸಲ ಕೂಡ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಅವರು ಬ್ಯಾಕ್ ಇನ್ ಇಂಡಿಯನ್ ಸಿಮೆಂಟ್ಸ್ಗೆ ಹೋಗಿರೋದ್ರಿಂದ CSK ಹೈ ಪರ್ಫಾರ್ಮೆನ್ಸ್ ಸೆಂಟ್ರಲ್ಲಿ ಇವರು ಗೈಡ್ ಮಾಡ್ತಾರಂತೆ. CSK ಅಂದರೆ ಸೂಪರ್ ಕಿಂಗ್ಸ್ ಅಕಾಡೆಮಿಯಲ್ಲಿ. ಸೊ ನೋಡೋಣ ಗುರು, ಏನಾದರೂ ಈ ಅಕಾಡೆಮಿ ಅದು ಇದು ಎಲ್ಲ ಸಿಂಕ್ ಆಯಿತು ಅಂದರೆ ಇಂಡಿಯನ್ ಸಿಮೆಂಟ್ಸು ಕೂಡ ಇವಾಗ ಸಿಂಕ್ ಆಗ್ತಾ ಇದೆ. ಪ್ರಾಬ್ಲಿ ತೊಗೊಳ್ಳೋಂಥ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಾ ಇದೆ. ಜಮಾನ್ದಲ್ಲಿ CSKಗೆ ಆಡಿದಂಥ ಅಶ್ವಿನು ಮುಂದೆ ಫ್ಯೂಚರಲ್ಲಿ ಕೂಡ ಅಶ್ವಿನು CSKಗೆ ಆಡ್ಬೋದು ಅಂತ ಅನ್ನಿಸಿದೆ. ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.